ಹಂಗ ಅನ್ಕೊಂತ ನಾವು ಹೊಂಟಿದ್ವಿ ಇವತ್ತು ಕಲ್ಲಂಗಡಿ ಮಾರಕ್ಕೆ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಗಾಯ್ಸ್, ನನ್ನ ಚಾನಲ್ ಇವತ್ತು ಹೇಗಿರುತ್ತಂತ ನೋಡೋಣ. ಇವತ್ತು ಮಿನಿ ಬ್ಲಾಗ್. ಕಲ್ಲಂಗಡಿ ತಗೋಣಕ್ಕೆ ದೊಡ್ಡವರು ಸಣ್ಣವರು ಎಲ್ಲರೂ ಬಂದಿದ್ರು ನೋಡಿ ಗಾಯ್ಸ್. ಹಂಗ ಬಿಸಿಲು ಭಾಳ ಐತಂತಂದೇಳಿ ಥಮ್ಸ್ ಅಪ್ ತಗೊಂಡು ಮ್ಯಾಕ್ ಕುಂತಿದ್ದೆ ನಾನು ಥಮ್ಸ್ ಅಪ್ ಕುಡ್ಕೊಂತ. ನೋಡಿ ಗಾಯ್ಸ್, ಬಿಸಿಲು ಭಾಳ ಇರೋ ಸಂಬಂಧ ಹೊಟ್ಟಿ ತಂಪಿಟ್ಕೋಬೇಕು. ಬರೀ ಇಂಥದೆಯ ನಾವು ಹೊಂಟುಬಿಟ್ಟಿವಿ ಹಸುವಾಗೈತಂತಂದೇಳಿ ಮನೆ ಕಡೆ. ಯಾಕಪ್ಪ ಅಂತಂದ್ರೆ ಊಟ ಮಾಡೋಕೆ ಇನ್ನೊಂದು ಊರಾಗ ಮಾರ್ಕೊಂಬಂದು ಇನ್ನೊಂದು ಊರಿಗೆ ಮಾರಕಂತಂದು ಹೊರಟಿದ್ವಿ. ಹಂಗೆ ನಮ್ಮ ಮನೆ ಹತ್ರ ಇರೋ ಸಂಬಂಧ ಹಂಗೆ ಊಟಕ್ಕೆ ಹೋಗಿ ಬಂದ್ವಿ ನಾವು. ಇಷ್ಟೊತ್ತನ ಹೋದ್ರಿದ್ದು ನಿಮ್ಗೆ ಏನಂತ ತಿಳಿತಂತ ನನ್ಗೆ ಕಮೆಂಟ್ ಮಾಡಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಬೇರೆ ಊರ್ ಕಡೆ ನಾವು ಹೊರಟಿವಿ. ಇವತ್ತಿಂದು ಎಲ್ಲ ಮಾಲ್ ಆಗಿ ಉಳಿದಿದೆ. ಖಾಲಿ ಆಗುತ್ತಾ ಇಲ್ಲ ಅಂತ ಡೌಟ್ ಇತ್ತು, ಆದ್ರೆ ನೋಡೋಣ ಬನ್ನಿ ಗಾಯ್ಸ್ ಏನಾಗುತ್ತ ಅಂತ. ನಾವು ಅನ್ಕೊಂಡಂಗೆ ಆಲ್ಮೋಸ್ಟ್ ಆಲ್ ಹಣ್ಣು ಎಲ್ಲ ಖಾಲಿ ಆಗಿತ್ತು. ಇನ್ನು ಸ್ವಲ್ಪ ಇದ್ದವು, ಆದ್ರೆ ಅವು ಯಾರು ಗಿರಾಕಿ ಬರ್ತಾ ಇದ್ದಿದ್ದಿಲ್ಲ. ನಾವು ಮತ್ತೆ ವಾಪಸ್ ಬಂದ್ವಿ ನಮ್ಮ ಮನೆಗೆ. ಬರ್ಬೇಕಾದ್ರೆ ಮ್ಯಾಕ್ ಕುಂತಿದ್ದೆ. ಮ್ಯಾಕ್ ಕುಂತಾಗ ನೋಡ್ತೀನಿ ಫುಲ್ ಗಾಳಿ ಬರ್ತಾ ಇತ್ತು. ಏನಪ್ಪ ಸ್ಕೂಲೆಲ್ಲ ಓದಿ ಇಷ್ಟು ದಿವಸ ಕಲ್ಲಂಗಡಿ ಹಣ್ಣು ಮಾರ್ಕೊಂತಾನೆ ಅನ್ಕೋಬೇಡಿ. ಮನೆಗೆ ಬಂದು ಸ್ನಾನ ಮಾಡಿದ್ಮೇಲೆ ನಮ್ಮ ಮಾಸ್ಟ್ರಿಗೆ ಊಟ ಮಾಡಿಟ್ಟಿದ್ರು. ಚಿಕನ್ನು ಪಲಾವ್ ಮಾಡಿದ್ರು. ನೋಡಿ ಗಾಯ್ಸ್ ಎಷ್ಟು ಚಂದ ಇರುತ್ತೆ ನಮ್ಮ ಮನೆಯಲ್ಲೇ. ಹಾಗೆ ಮತ್ತೆ ಮೊಸರು ತಂದು ಕೊಟ್ಟರು. ಮೊಸರು ಹಾಕೊಂಡು ಎಲ್ಲ ಜಡ್ದಿನ ನಾನಂತ. ತಿಂಡ್ರಿ ಗಾಯ್ಸ್, ನೀವಂತೂ ತಿಂಡ್ರಿನಲ್ಲಿ ಇವತ್ತಿನ ಊಟ ಏನು ಮಾಡಿದ್ರು ಅಂತಂದು ಕಮೆಂಟ್ ಮಾಡಿ. ಊಟ ಮಾಡಿದ ತಕ್ಷಣ ನಿದ್ದೆ ಬರ್ತಾ ಇತ್ತು. ನಿದ್ದೆ ಮಾಡ್ಬೇಕಂದ್ರೆ ಮತ್ತೆ ನಿಮ್ಮ ಸಲಿಗೆ ಬ್ಲಾಗ್ ಮಾಡಿರೋ ಎಡಿಟ್ ಮಾಡಿದೆ. ಎಡಿಟ್ ಮಾಡಿದಾದ್ಮೇಲೆ ಬ್ಲಾಗ್ ಇಲ್ಲಿಗೆ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಮುಗಿಸ್ತೇನೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.